ಎಲ್ಲರ ನಮಸ್ಕಾರ. ಈ ರಾಜಕಾರಣ ಅನ್ನೋದಿದೆಯಲ್ಲ, ಅದು ಯಾವುದೇ ನೀತಿ ನಿಯಮಗಳಿಲ್ಲದ ಆಟ ಅಂತ. ಸೊ ಆಟಕ್ಕೊಂದು ನಿಯಮ ಇರುತ್ತೆ. ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ, ಟೆನ್ನಿಸ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಅದಕ್ಕೆ ಅದರಾದ ನಿಯಮಗಳಿವೆ. ಆ ನಿಯಮದಂತೆ ಆಡ್ಬೇಕು ನೀವು. ಸೊ ಇವತ್ತಿನ ರಾಜಕಾರಣಕ್ಕೆ ಯಾವ ನಿಯಮಗಳು ಇಲ್ಲ, ನಿಯಮವಿಲ್ಲದೆ ಆಡುವ ಆಟ ಅಂತ. ಒಬ್ಬರ ಕೈ ಇನ್ಯಾರ್ದೋ ಕಿಸೆಯಲ್ಲಿರುತ್ತೆ ಸ್ವಾಮಿ, ಇನ್ನೊಬ್ಬರ ಕೈ ಇನ್ಯಾರ್ದೋ ಬೆನ್ನು ಬಡಿತಾ ಇರುತ್ತೆ, ಯಾರ್ದೋ ತಲೆ ಮೇಲೆ ಯಾರೋ ಕೈ ಇಟ್ಟಿರ್ತಾರೆ. ಇದೆಲ್ಲ ಎಷ್ಟು ಅಂತಂದ್ರೆ ಈ ಕಾಂಪ್ಲೆಕ್ಸಿಟೀಸ್ ಇದೆಯಲ್ಲ, ರಿಲೇಷನ್ ಕಾಂಪ್ಲೆಕ್ಸಿಟೀಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅನ್ಫೋಲ್ಡ್ ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅನ್ಫೋಲ್ಡ್ ಅಂದ್ರೆ ಅದನ್ನ ತೆಗೆದು ನೋಡೋದಕ್ಕಾಗಲ್ಲ. ಅಂದ್ರೆ ಈ ರಾಜ್ಯದಲ್ಲಿ 3 ರಾಜಕೀಯ ಪಕ್ಷಗಳಿವೆ ಅಲ್ವಾ, ಬಿಜೆಪಿ, ಕಾಂಗ್ರೆಸ್ ಅಂಡ್ JDS. ಇದರಲ್ಲಿ ಯಾವ ನಾಯಕರ ಸಂಬಂಧ ಯಾರ ಜೊತೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಧ್ಯರಾತ್ರಿ ಎಲ್ಲಿ ಸೇರ್ತಾರೆ, ಇನ್ನೆಲ್ಲಿ ಸೇರ್ತಾರೆ, ಇವರಿಗೆಲ್ಲ ಸಾಮಾನ್ಯವಾದ ಗರ್ಲ್ ಫ್ರೆಂಡ್ಸ್ ಏನಾರು ಇದ್ದಾರ, ಇವ್ರ ವ್ಯವಹಾರಗಳೇನು ಯಾವುದು ಗೊತ್ತಾಗಲ್ಲ. ಎಸ್, ನಾನು ಈ ಮಾತನ್ನ ಹೇಳ್ತಾ ಇರೋದು ಈಗ ವಕ್ಫ್ ಸಂಬಂಧಪಟ್ಟ ಹಾಗೆ, ವಕ್ಫ್ ಕಬಳಿಕೆ ಸಂಬಂಧಪಟ್ಟ ಹಾಗೆ. ಈಗ ಮತ್ತೆ ಅನ್ವರ್ ಮಣಿಪ್ಪಾಡಿ ಅವರ ರಿಪೋರ್ಟ್ ವರದಿ ಹೊರಗಡೆ ಬಂದಿದೆ. ಅದು ಇಡೀ ಈ ರಾಜಕಾರಣವನ್ನ ಬೇರೆ ಬೇರೆ ರೀತಿ ಪ್ರಭಾವಿಸಿದೆ. ಇದರ ಪ್ರಭಾವ ಇವತ್ತಿನ ರಾಜಕೀಯದ ಮೇಲೆ ಬಿದ್ದಿದೆ. ಅದರಿಂದ ಅನ್ವರ್ ಮಣಿಪ್ಪಾಡಿ 2021 ಆಡಿರುವ ಮಾತು ಇವತ್ತು ಹೊರಗಡೆ ಬಂದಿದ್ದಕ್ಕೂ ಕಾರಣ ಇದೆ. ಹೊರಗಡೆ ತಂದವರು ಯಾರು ಅನ್ನೋ ಪ್ರಶ್ನೆ ಹುಡುಕ್ತಾ ಹೋದ್ರೆ ಅವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಸೊ ಇದರ ನಡುವೆ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ, ಈ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಕಳ್ಳರು ಯಾರು, ಸುಳ್ಳರು ಯಾರು ಅಂತ. ಇವತ್ತು ನಾನು ಆ ಬಗ್ಗೆ, ಇದರಲ್ಲಿ ಕಳ್ಳರು ಯಾರು, ಸುಳ್ಳರೆ, ಯಾವ ಪಕ್ಷದಲ್ಲಿ ಕಳ್ಳರಿದ್ದಾರೆ, ಯಾವ ಪಕ್ಷದಲ್ಲಿ ಸುಳ್ಳರಿದ್ದಾರೆ, ನಾವು ಇದನ್ನ ಇವತ್ತು ನೋಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಅನ್ವರ್ ಮಣಿಪ್ಪಾಡಿ ಅವರ ವಕ್ಫ್ ಕಬಳಿಕೆಯ ವರದಿ ಏನಿದೆ, ಆ ವರದಿಯ ಪ್ರಕಾರ ವಕ್ಫ್ ಆಸ್ತಿದು 56,000 ಕೋಟಿನೋ, 56,000 ಎಕರೆನೋ, 60,000 ಎಕರೆನೋ, ಅದರ ಎಡಬಲದಲ್ಲಿದೆ. ಅದು ಎಕ್ಸಾಕ್ಟ್ ಫಿಗರ್ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಆ ಕಡೆ. ಅದರಲ್ಲಿ ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದು ಸುಮಾರು 25,000 ಎಕರೆ. ಯಾರದು? ಮೊದಲನೇದಾಗಿ ಈ ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ಬಹುಮಟ್ಟಿಗೆ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಮುಸ್ಲಿಂ ನಾಯಕರುಗಳು ಬಹುಮಟ್ಟಿಗೆ ಇದ್ದಾರೆ ಅನ್ನೋದು ಆ ವರದಿ ಹೇಳುತ್ತೆ. ಆದ್ದರಿಂದ ಇವರೆಲ್ಲ ಕಳ್ಳರು. ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳ ಕಾಲ ಇದ್ದವರು, ಮಂತ್ರಿವಾದವರು, ಹಿರಿಯ ನಾಯಕರು, ಮುಸ್ಲಿಂ ನಾಯಕರುಗಳು ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತ. ವಕ್ಫ್ ಆಸ್ತಿ ಅಂದರೆ ದೇವರಿಗೆ ಬಿಟ್ಟ ಆಸ್ತಿ. ಯಾವುದೋ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಕೊನೆಯ ಕಾಲದಲ್ಲಿ ಇದು ಸಮಾಜಕ್ಕೆ ಬಳಕೆಯಾಗಲಿ ಅಂತ ಹೇಳಿ ವಕ್ಫ್ ಬಿಡ್ತಾನೆ, ದೇವರಿಗೆ ಬಿಡ್ತಾನೆ, ದೇವರ ಹೆಸರಿನಲ್ಲಿ. ಅದರಲ್ಲಿ ದೈವ ಕಾರ್ಯವನ್ನ ಮಾಡಬೇಕು ಅನ್ನೋದು, ಆ ಭೂಮಿಯನ್ನೇ ಹೊಡಿತಾರೆ. ಅಂದರೆ ಈ ಯಾರು ಈ ಭೂಗಳ್ಳರು ಇರ್ತಾರೆ, ಭೂಮಿಯನ್ನು ಹೊಡಿತಾರೆ, ಕಬಳಿಕೆ ಮಾಡ್ತಾರೆ, ಅವರಿಗೆ ಧರ್ಮದ ವ್ಯತ್ಯಾಸ ಇಲ್ಲ. ದೇವರು ಭೂಮಿ ಸಿಗುತ್ತೆ, ಉಚಿತವಾಗಿ ಹೊಡಿಬೋದು ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಹೊಡೆದಾಗ್ತಾರೆ. ಆದ್ದರಿಂದ ಈ ವರದಿ ಬಂದ ಮೇಲೆ ಓಕೆ ಫೈನ್, ಈ ವರದಿಯನ್ನು ಯಾಕೆ ತಿರಸ್ಕರಿಸಲಾಯಿತು, ಕಾಂಗ್ರೆಸ್ ಸರ್ಕಾರ ಯಾಕೆ ತಿರಸ್ಕರಿಸ್ತು ಅನ್ನೋ ಪ್ರಶ್ನೆ ಮೊದಲು. ಸಿದ್ದರಾಮಯ್ಯನವರು ಅನ್ಸುತ್ತೆ ನನಗೆ 2013 ಏನಂತ. ಸೊ ಅವರು ಈ ವರದಿಯನ್ನು ತಿರಸ್ಕರಿಸಿದ್ರು. ಅಂದ್ರೆ ಅವ್ರ ಮೇಲೆ ಪ್ರೆಷರ್ ಇರಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ ಪಕ್ಷದವರಲ್ಲಿ ಇರುವಂಥ ಮುಸ್ಲಿಂ ನಾಯಕರುಗಳು ಬೇಡಪ್ಪ ನಮ್ಮ ಕುತ್ತಿಗೆಗೆ ಬರುತ್ತೆ ಅಂತ. ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ಬೆಂಗಳೂರಿನಲ್ಲಿರುವ ವಿಂಡ್ಸರ್ ಮ್ಯಾನರ್ ಹೋಟ್ಲ್ ಜಾಗ ವಕ್ಫ್ ಆಸ್ತಿ ಕಂಡ್ರಿ. ಅಲ್ಲಿ ಅಷ್ಟು ದೊಡ್ಡ ಹೋಟೆಲನ್ನು ಕಟ್ಟಿ ಪಂಚತಾರನೋ 7 ತಾರೆನೋ 8 ತಾರೆನೋ ಗೊತ್ತಿಲ್ಲ, ಅವರು ಇದು ಮಾಡ್ತಾ ಇದ್ದಾರೆ. ಮಿನಿಮಮ್ ಅಲ್ಲಿ 80 ರೂಪಾಯಿ ಸ್ಕ್ವೇರ್ ಫೀಟ್ ನಂತೇನೋ ಏನೋ ಅದಕ್ಕೂ ಕಡಿಮೆ ಕೊಟ್ಟಾಕಿದ್ದಾರೆ. ಸೊ ಇದ್ರ ಬಗ್ಗೆ ಯಾರೂ ಕ್ರಮ ಕೈಗೊಳ್ಳಲ್ಲ. ಯಾಕಂದ್ರೆ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಏನಿದೆ ಅದರ ಇರುವ ಉದ್ಯಮಿಗಳೆಲ್ಲ ಮೋಸ್ಟ್ ಪವರ್ಫುಲ್ ಪೀಪಲ್.
ಕಾಂಗ್ರೆಸ್ಸು ಮುಟ್ಟಲ್ಲ, BJP ಮುಟ್ಟಲ್ಲ, JDS ಮುಟ್ಟಲ್ಲ. ಬೇಕು ಅವರಿಗೆ. ಇಲೆಕ್ಷನ್ಗೆ ಹೋದ್ರೆ ಅಂತ ಇಂಟ್ರೆಸ್ಟ್ ಅಂತ ಕಾಸು ತಗೊಳ್ತಾನೆ ಅವರು, ಅಲ್ವಾ? ಸೊ ಮುಟ್ಟಕ್ಕೆ ಹೋಗಲ್ಲ. ಸೊ ಆ ರೀತಿ ಒತ್ತಡದಿಂದ ಮಾಡಿದ್ರೆ ಅನ್ನೋದು ಪ್ರಶ್ನೆ. ಎರಡನೇದು, ಸೊ ಅನ್ವರ್ ಮಣಿಪಾಡಿ ಅವರ ಹೇಳಿಕೆ ಏನು ವೈರಲ್ ಆಯಿತು 2022 ಹೇಳಿದ್ದು. ವಿಜೇಂದ್ರ ಅವರು ತನ್ನ ಮನೆಗೆ ಬಂದಿದ್ದರು ಮತ್ತು 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅಂತ ಈ ಬಗ್ಗೆ ನಾನು ಮಾತಾಡಿದ್ದೇನೆ. ನಿನ್ನೇನು ಮಾತಾಡಿದರೆ ನೀವು ನನ್ನ ಯೂಟ್ಯೂಬ್ ನನ್ನ ಅಕೌಂಟಿಗೆ ಹೋದರೆ ಅದನ್ನು ನೋಡ್ಬೋದು. ಸೊ ಇದು ಸುಳ್ಳು ಅಂತ ಹೇಳೋದು ಕಷ್ಟ. ಇಂಥ ಆರೋಪಗಳನ್ನ ಸುಮ್ಮನೆ ಮಾಡೋಕ್ಕಾಗಲ್ಲ. ಇಂಥ ಆರೋಪ ಮಾಡೋದು ಸ್ವಲ್ಪ ಎಕ್ಸಾಗ್ರೇಷನ್ ಇರ್ಬೋದು. ಅಮೌಂಟ್ನಲ್ಲಿ 150 ಕೋಟಿ ಅಲ್ಲ, 100 ಕೋಟಿ ಅಂದಿರ್ಬೋದು. ಬಟ್ ಸಂಪೂರ್ಣವಾಗಿ ಇದು ಸುಳ್ಳು ಅಂತ ನೀವು ಡಿನೈ ಮಾಡೋಕ್ಕಾಗಲ್ಲ. ಟೆಲ್ ಅದರಲ್ಲೇನೋ ಒಂದು ಸತ್ಯದ ಎಳೆ ಇರುತ್ತೆ, ಅದನ್ನು ಹುಡುಕ್ಬೇಕಷ್ಟೆ. ಯಾವುದು ಸತ್ಯ, ಯಾವುದು ಸುಳ್ಳು, ಇದು ಗೊತ್ತಾಗಬೇಕಾದ್ರೆ ಸೊ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರಿಗೂ ವಿಜಯೇಂದ್ರಗೂ ಏನಾದರೂ ಸಂಬಂಧ ಇದೆಯಾ ಫಸ್ಟ್ ಪ್ರಶ್ನೆ. ಎರಡನೇದು, ಈ ವಕ್ಫ್ ಆಸ್ತಿಯ ಕಬಳಿಕೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರ ಕುಟುಂಬದವರು, ಅವರ ನೆಂಟರಿಷ್ಟರು, ಅವರ ಸ್ನೇಹಿತರು ಇಂಥವ್ರು ಯಾರಾದರೂ ಸಿಕ್ಕಾಕೊಂಡಿದ್ದಾರಾ? ಅವರನ್ನು ಉಳಿಸುವ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ವಿಜಯೇಂದ್ರ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿನೈ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿನೈ. ಟೆಲ್ ಒಂದು, ಕಾಂಗ್ರೆಸ್ ನಾಯಕರ ಜೊತೆ ಯಡಿಯೂರಪ್ಪನವರ ಸಂಬಂಧ ಏನು ಹೊಸ್ತಲ್ಲ. ಸೊ ಸಿದ್ದರಾಮಯ್ಯನವರವರಿಗೆ ಆತ್ಮೀಯರು, DK ಶಿವಕುಮಾರ್ ಆತ್ಮೀಯರು ಅಲ್ವಾ? ಸೊ ಕಾಂಗ್ರೆಸ್ನಲ್ಲಿ ಅವರಿದ್ದ ನಾಯಕರಿಗೂ ಯಡಿಯೂರಪ್ಪ ಅಂದರೆ ಪ್ರೀತಿ, ಯಡಿಯೂರಪ್ಪನವ್ರಿಗೂ ಅವರು ಒಂದು ಪ್ರೀತಿ, ಆತ್ಮೀಯತೆ, ಸ್ನೇಹ. ಅದು ನಾನು ಹೇಳ್ತಾ ಕಣ, ಏನ್ರಿ ಬರೀ ರಾಜಕೀಯನ ವೈಯಕ್ತಿಕವಾಗಿ ಏನು ಸಂಬಂಧ ಸ್ನೇಹ ಇರಬಾರ್ದಾ ಅಂತ ಕೇಳ್ತಾರೆ. ಆದರೆ ಈ ಸ್ನೇಹ ಸಂಬಂಧದ ರೀತಿ ಯಾವುದು? ಈ ಸ್ನೇಹ ಸಂಬಂಧ ಇದೆ, ಯಾರ್ದೋ ಮನೆಗೆ ಹೋಗ್ತೀವಿ, ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ ಅಲ್ವಾ, ಬರ್ತೀವಿ. ಅದನ್ನು ಮೀರಿದ ಸಂಬಂಧನ ಇದು? ಬಿಸಿನೆಸ್ ವ್ಯವಹಾರ ಇದೆಯಾ ಇದರಲ್ಲಿ? ಇದನ್ನು ಪತ್ತೆ ಹಚ್ಚಬೇಕು. ಹಾಗೇನಾದರೂ ಇದ್ದರೆ ವಿಜಯೇಂದ್ರ ಅವರ ರಕ್ಷಣೆಗೆ ಹೋಗಿರ್ಬೋದು. ಸೊ ಕಾಂಗ್ರೆಸ್ನಲ್ಲಿ ಇರುವನೇ ಮುಸ್ಲಿಂ ನಾಯಕರುಗಳು ಇನ್ಯಾರೋ ಅಥವಾ ಹಿಂದೂಗಳಾಗಿ ವಕ್ಫ್ ಆಸ್ತಿ ಹೊಡೆದವ್ರು ಯಾರು ಇದ್ದರೆ ಅವರು ವಿಜಯೇಂದ್ರ ಮೇಲೆ ಒತ್ತಡ ಹೇರಿರುವ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅನ್ವರ್ ಮಣಿಪಾಡಿ ಅವರೇನಿದ್ದಾರೆ ಅವರು BJP ನಿಷ್ಠಾವಂತ BJPಗ ಅವರು. ಇತ್ತೀಚೆಗೆ ಏನಾಗಿದ್ದಾರೋ ಗೊತ್ತಿಲ್ಲ ಅವರು. ಸೊ ಅವರು BJPಯಲ್ಲಿ ತಾವಿರದ ಕ್ಲೇಮ್ ಮಾಡ್ಕೊತಿದ್ರು. ನನ್ನ ಹತ್ರ ಮಾತಾಡ್ತಾ ಒಂದ್ಸಲ ಎಷ್ಟು ಹೇಳಿದ್ರು, ನನ್ನ ಅಜ್ಜ ಹಿಂದೂ ಆಗಿದ್ದ ಕಣ್ರಿ, ನಾವೆಲ್ಲ ಕನ್ವರ್ಟೆಡ್ಡು, ಆದರೂ ಹಿಂದೂಯಿಸಮ್ ನನಗೆ ಇಷ್ಟ, ನಾನೇ ಹಿಂದೂ, ನಾವೆಲ್ಲ ಒಂದು, ಈ ರೀತಿಯೆಲ್ಲ ಮಾತಾಡ್ತಿದ್ರು ಅನ್ವರ್ ಮಣಿಪಾಡಿ ಅವರು. ಅದು ರಾಜಕೀಯ ಲಾಭಕ್ಕಾಗಿ ಮಾತನಾಡಿದ್ದು ಅಥವಾ ಅವ್ರ ಕುಟುಂಬದವ್ರು ಕನ್ವರ್ಟ್ ಆಗೇ ಇರ್ತಾರೆ. ಮುಸ್ಲಿಂ ಅಂದರೆ ಇನ್ನೆಲ್ಲಿದ್ದು ಬಂದಿದ್ದಲ್ಲ ಅಲ್ವಾ? ಇಂಡಿಯಾದಲ್ಲಿರುವವರೇ ತುಳಿತಕ್ಕೊಳಗಾದವರು, ಹಿಂದೂ ಧರ್ಮದ ತಾರತಮ್ಯತೆಯಿಂದ ಮುಸ್ಲಿಮ ಕನ್ವರ್ಟ್ ಆದವರು. ಅವರೇನೋ ಅರಬ್ಯದಿಂದಲೋ ಕೊಲ್ಲಿಯಿಂದನೋ ಇನ್ನೆಲ್ಲಿಂದನೋ ಬಂದವರಲ್ಲ, ಸುಳ್ಳದು. ಅವರು ಇಂಡಿಯಾದ ಜನ, ಇಲ್ಲಿ ಹುಟ್ಟಿದವರು ಬೆಳೆದವರು. ಅವರು ಯಾರೋ ಪುರಾತನ ಇವರು ಮುಸ್ಲಿಮರಾಗಿದ್ದಾರೆ. ಈವನ್ ಪಾಕಿಸ್ತಾನದಲ್ಲಿರೋರು ಭಾಳಷ್ಟು ಜನ ಇಂಟೆಲೆಕ್ಚುವಲ್ಸ್ ಹೋಗ್ತಾರೆ. ಅವರ ಗ್ರಾಸ್ ರೂಟಿಗೆ ಹೋದರೆ ವಿ ಆರ್ ಆಲ್ ಹಿಂದೂಸ್ ಅಂತ ಅಲ್ವಾ? ಸೊ ದಟ್ ಇಸ್ ದೇ ಡೋಂಟ್ ಡಿನೈ ಅಂತ. ಸೊ ಆ ಕಾರಣಕ್ಕೆ ಇವರು ಇದನ್ನು ಹೇಳ್ತಾ ಇದ್ರೆ ರಾಜಕೀಯ ಕಾರಣಕ್ಕೆ ಏನೋ ಗೊತ್ತಿಲ್ಲ. ಇವರು ಪಕ್ಕ BJP ವಾದಿ, BJPಯಿಂದ MLCನೂ ಆಗಿದ್ರು, ಎಲ್ಲ ಆಯಿತು. ಸೊ ಇವರು ಏನಿದ್ದಾರೆ, ಇವ್ರ ಮೇಲೆ ಒತ್ತಡ ಹಾಕುವುದಕ್ಕೆ ಯಾರೋ ವಿಜಯೇಂದ್ರವನ್ನು ಬಳಸ್ಕೊಂಡಿರ್ಬೇಕು. ದುಡ್ಡು ವಿಜಯೇಂದ್ರ ಅವ್ರ ದುಡ್ಡು ಅಥವಾ ಕಾಂಗ್ರೆಸ್ನವ್ರು ಯಾರು ಕೊಡ್ತಿದ್ರೋ ಗೊತ್ತಿಲ್ಲ ನನಗೆ. ಉಳ್ಕೊಳ್ಳೋದಕ್ಕಾಗಿ ಈಗ ಸಾವಿರಾರು ಕೋಟಿ ಆಸ್ತಿ ಉಳ್ಕೋಬೇಕು ಅಂದ್ರೆ 150 ರೂಪಾಯಿ GGB ಕಂಡ್ರಿ, 150 ಕೋಟಿ GGB ಕಟ್ಲಿ ಅಲ್ವಾ? 150 ಕೋಟಿ ಭಾಳ GGB. ಸಾವಿರಾರು ಕೋಟಿ ಆಸ್ತಿ ನುಂಗಿದಾಗ ಒಂದು ಕೀಗೆ ತೆಗೆದು ವಾಗದ್ಬೇಡ, ಅಲ್ಲ ಹೋಗಾಯ ಮುಚ್ಕೊಂಡು, ಅದು ಇದ್ದಿರ್ಬೋದು. ಆ ಚಾನ್ಸಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸತ್ಯ ನನಗೆ ಗೊತ್ತಿಲ್ಲ. ನಾನು ಐ ಟ್ರೈ ಟು ಯು ಸಿ ದಟ್ ಇಡೀ ಇದರ ಹಿಂದಿನ ಸತ್ಯವನ್ನು ಎಳೆದಿಡುವ ಯತ್ನ ನಂದಷ್ಟೇ, ನಥಿಂಗ್ ಮೋರ್ ನಥಿಂಗ್ ಲೆಸ್. ಸೊ ಅದಾದ ಮೇಲೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ CBI ತನಿಖೆ ಆಗಬೇಕು ಅನ್ನೋ ಮಾತನಾಡಿದರೆ, ಮೋಸ್ಟ್ಲಿ ನನಗೆ ಗೊತ್ತಿದ್ದಾಗೆ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ. ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ಫೈನಲ್ ಡಿಸಿಷನ್ ಎಟ್. ಸೊ ದೇ ಆರ್ ಸೀರಿಯಸ್ಲಿ ಥಿಂಕಿಂಗ್. ಯಾಕಂದರೆ ಅವರಿಗೆ ಅನ್ವರ್ ಮಣಿಪಾಡಿ ಮೊದಲು ಆಡಿರುವ ಮಾತುಗಳ ವಿಡಿಯೋ ಕಾಂಗ್ರೆಸ್ನವ್ರಿಗೆ ಸಿಕ್ಕಿದೆ ಅಂತ, ಸಿದ್ದರಾಮಯ್ಯವ್ರಿಗೆ ಸಿಕ್ಕಿದೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಿಕ್ಕಿದೆ. ಆ ವಿಡಿಯೋ ಇಟ್ಕೊಂಡಿದ್ದಾರೆ. ಅದನ್ನು ಇಟ್ಕೊಂಡು ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಎಸ್ CBI ತನಿಖೆ ನಡೆಸಬೇಕು ಅಂತ. ಇದಕ್ಕೆ ಪ್ರತಿಕ್ರಿಯೆ ನೀಡಿದವರು ವಿಜಯೇಂದ್ರ ಅವರು ಭಾಳ ಒಂಥರ ಆ ಪ್ರತಿಕ್ರಿಯೆಯಲ್ಲಿ ಶಕ್ತಿ ಇರಲಿಲ್ಲ ಅಂತ.
ನಾವು ಒಳಗಡೆ ದುರ್ಬಲರಾದಾಗ ಹೊರಗಡೆ ಕಷ್ಟ. ನಾವು ಹೊರಗಡೆ ಭ್ರಷ್ಟರಾಗಿ ನಾನು ಪ್ರಾಮಾಣಿಕತೆ ಬಗ್ಗೆ ಮಾತನಾಡೋದು ಈಸಿ ಅಲ್ಲ. ನಾವು ಭಾಷೆಯನ್ನು ಬಳಸ್ಬೋದು ಕಣ್ರಿ, ನಮ್ಮ ಕಣ್ಣುಗಳು ಸುಳ್ಳು ಹೇಳಲ್ಲ ಯಾವತ್ತು. ಮನುಷ್ಯನ ಇಡೀ ದೇಹದಲ್ಲಿ ಸುಳ್ಳು ಹೇಳದಿರುವ ಅಂಗಗಳಿವೆ ಅಲ್ವಾ? ಕಣ್ಣು ಯಾವತ್ತು ಸುಳ್ಳು ಹೇಳಲ್ಲ. ಸೊ ಅದರಿಂದ ಒಳಗಡೆ ಅಳುಕಿದ್ಬಿಟ್ರೆ ಆ ಅಳುಕು ನಿಮ್ಮ ಮಾತಿನಲ್ಲಿ ಕಾಣ್ತಾ ಹೋಗುತ್ತೆ. ಅದರಿಂದ ಇವತ್ತು ಅವರು ಏನು ಕ್ಲಾರಿಫಿಕೇಶನ್ ಕೊಟ್ಟರು, ಆಯಿತು CBI ತನಿಖೆಯಲ್ಲಿ ಸಿಬಿಐ ಕೊಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಅಂದರು. ಅವ್ರು ಹೇಳಿದ್ರೆ ಬೇರೆ ದಾರಿ ಇರಲಿಲ್ಲ ವಿಜೇಂದ್ರ ಅವರಿಗೆ. ಅವ್ರು ಹಾಗೇನೇ ಹೇಳೋದು, ಬೇರೆ ದಾರಿ ಈ CBI ತನಿಖೆ ಕೊಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಸೊ ಅದ್ರ ಜೊತೆಗೆ ಬೇರೆಯವ್ರ ರಿಯಾಕ್ಷನ್ಗೆ ಭಾಳ ಕುತೂಹಲಕರಾಗಿತ್ತು. ಅದರಲ್ಲಿ CT ರವಿ ಒಬ್ಬರು. ನೀವು CT ರವಿ ಅವರ ಹೇಳಿಕೆ ನೋಡಬೇಕಾದ್ರೆ ಅವರು ಯಡಿಯೂರಪ್ಪ ಕುಟುಂಬದ ವಿರೋಧಿಗಳು ಅನ್ನೋದನ್ನು ನೆನಪಿಟ್ಕೊಂಡು, ಆವಾಗ ನಿಮ್ಗೆ ಬಿಟ್ವೀನ್ ದ ಲೈನ್ಸ್ ನೋಡೋಕ್ಕಾಗುತ್ತೆ, ಅದರ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಅವ್ರ ರಿಲೇಷನ್ ಗೊತ್ತಾದ ಮಾತ್ರ. ಕಟ್ಟ ವಿರೋಧಿಗಳು. ಸಂಘ ಪರಿವಾರದ ಆಕ್ಟಿವ್ ಸದಸ್ಯ ಅವರು. ಸಂಘ ಪರಿವಾರಕ್ಕೆ ಯಡಿಯೂರಪ್ಪ ವಿಜೇಂದ್ರ ಆಗಲ್ಲ. ನಾಗಪುರ ವಿರೋಧಿ, ಇಲ್ಲ ನಾಗಪುರ ಸಂತೋಷ್ ಜಿ, ಈ ಜಿಗಳ ಗ್ಯಾಂಗ್. ಅವ್ರು ಇವತ್ತು ನೀಡಿದ ರಿಯಾಕ್ಷನ್ ನೋಡಿ, ಕೇಳಿದಿಲ್ಲ? ಸೊ ಮುಖ್ಯಪತ್ರಗಳಿಗೆ ಮಾತಾಡ್ತಾ ಹೋಗ್ತಾರಲ್ಲ, ಅವರು ಅದನ್ನು CBI ಕೊಡೋದು ಅವ್ರ ಕೈಯಲ್ಲೇ ಇದೆ. ಅವ್ರು ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು CBI ಕೊಟ್ಬಿಡೋಕ್ಕಾಗಲ್ವಾ? ಯಾಕೆ ಕೊಡ್ತಾ ಇಲ್ಲ? ಇದು ರಾಜಕೀಯ. ಅವ್ರು ಹೇಳೋ ಉದ್ದೇಶ ಅದಲ್ಲ. ಮೊದಲು ಹೋಗ್ರಪ್ಪ CBI ಕೊಡಲಿ, ಯಡಿಯೂರಪ್ಪ ಅವ್ರ ಮಗ ಸಿಕ್ಕಾಕೊಳ್ಳಿ ಅನ್ನೋದು ಉದ್ದೇಶ ಅಷ್ಟೇ. ಅದಕ್ಕೆ ನೀವು ಯಾಕೆ ಕೊಡಲ್ಲ ಅಂತ ಒಂಥರ ಅಂದರೆ, ನೀವು ಕೊಟ್ಟಲೇಬೇಕು ಅಂತ ಹೇಳೋಕ್ಕಾಗಲ್ಲ ಅವರು. ಆದ್ದರಿಂದ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಮಾಡ್ದಂಗೆ ಮಾಡಿ ಮುಖ್ಯಮಂತ್ರಿಗಳನ್ನ, ಸರ್ಕಾರವನ್ನ ಪುಸಲಾಯಿಸೋದು. ಏನಾರು ಮಾಡಿ ಕೊಟ್ಬಿಡಿ, ನನ್ನ ಮಗಳು ವಿಜೇಂದ್ರ ಹೋಗ್ಲಿ, ತನಿಖೆ ನಡಲಿ, ಅವನ ವಿರುದ್ಧ ಮುಚ್ಕೊಂಡು ರಾಜೀನಾಮೆ ಕೊಡ್ತಾನೆ, ಈ ಮನಸ್ಥಿತಿಯಿಂದ ಅವ್ರು ಹೇಳಿದ್ರು. ಹಾಗೇನೆ ಸನ್ಮಾನ್ಯ ಯತ್ನಾಳ್ ಅವರು ಹೇಳಿದ್ದು ಅಷ್ಟೇ, ಕಾಂಗ್ರೆಸ್ನವರೇ ಮಾಡಿದ್ದು ಕಂಡ್ರೆ ಅದು ಇದು ಅಂತ ಹೇಳಿದ್ದಾರೆ. ಈ ರೀತಿ ಹೇಳೋದಕ್ಕೆ ಕಾರಣ ಸನ್ಮಾನ್ಯ ಅನ್ವರ್ ಮಣಿಪಾಡಿ ಅವರು ನಿನ್ನೆ ನೀಡಿದ್ದು, ಅವ್ರು ಹೇಳಿದ್ದಾರೆ. ಅದರೊಂದು ಕುತೂಹಲ ಇದೆ. ಅದನ್ನ ನಾನು ಹೇಳಿದ್ದು, ನೀವು ಒಂದು ಹೇಳಿಕೆಯನ್ನು ಹೇಗೆ ನೋಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಇದರಲ್ಲಿ 90% ಸುಳ್ಳಿದೆ ಮುಖ್ಯಮಂತ್ರಿಗಳು ಹೇಳಿದ್ದು ಅಂತಂದರು. ಆದರೆ ಮಾಧ್ಯಮದವ್ರು ಪ್ರಶ್ನಿಸಬೇಕಾದ 10% ಸತ್ಯ ಅಂದಾರಲ್ಲ, 10% ಯಾವುದು ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಬಟ್ ನಮ್ಮ ಮಾಧ್ಯಮಗಳಿಗೆ ಆ ಶಕ್ತಿ ಇಲ್ಲ. 90% ಸುಳ್ಳು ಮುಖ್ಯಮಂತ್ರಿ, 10% ಯಾವುದು ಸತ್ಯ? ಸೊ ದಟ್ ಈಸ್ ದ ಥಿಂಗ್. ಈ 10% ಸತ್ಯ ಯಾವುದಿದೆ ಅದು ಮಣಿಪಾಡಿ ಅವರು ಮೊದಲು ಹೇಳಿದ ಮಾತೇ ಇರ್ಬೋದಾ? ಎಸ್. ಈಗ ಮಣಿಪಾಡಿಯವರ ಬಾಯಿ ಮುಚ್ಚಿಸುವ ಕೆಲಸ ನಡೀತಿದೆ. ಆ ಕಾರಣಕ್ಕಾಗಿ ಅವರು ಸಂಪೂರ್ಣ ಸುಳ್ಳು ಅಂತ ಹೇಳಲ್ಲ. ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ 105 ಕೊಡಿದ್ದು, ಅದು 90% ಸುಳ್ಳು, 10% ಸತ್ಯ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ, ನನಗೆ ಈ ವಿಜೇಂದ್ರ ವಿಚಾರದ ಮರ್ತು ಹೋಗ್ಬಿಟ್ಟಿದೆ ಅಂತ. ಮರವು ಎಸ್, ಮನುಷ್ಯನಿಗೆ ವಯಸ್ಸಾದಂಗೆ ಮರ್ತಾ ಹೋಗುತ್ತೆ ಕಣ್ರಿ. ಮರವು ಏನಿದಲ್ಲ, ಕೆಲವೊಮ್ಮೆ ಮರವು ಅನ್ನೋದು ವರ, ಕೆಲವೊಮ್ಮೆ ನೆನಪು ಅನ್ನುವುದು ಶಾಪ ಅಂತ. ಯಾವುದು ಶಾಪ ಯಾವುದು ವರ ಅನ್ನೋದು ಒಂದು ಕಾಲಘಟ್ಟದಲ್ಲಿ ಗೊತ್ತಾಗಲ್ಲ ಅದು. ಆದರೆ ಕೆಲವೊಮ್ಮೆ ಈ ಮರವನ್ನು ನಾವು ವರವನ್ನಾಗಿ ಬಳಸ್ಕೊಳ್ಳೋದು ರಾಜಕಾರಣಿಗಳ ಚರ್ಚೆಕತೆ. ನನಗೇನು ಹೇಳೋಕ್ಕೆ ಸಾಧ್ಯ ಇಲ್ವೋ ಅದು ನನಗೆ ಮರ್ತೋಗಿದೆ ಕಣ್ರಿ, ನನಗೆ ನೆನಪೇ ಇಲ್ಲ ಕಣ್ರಿ, ನೆನಪಿನ ಶಕ್ತಿ ಕಳ್ಕೊಬಿಟ್ಟಿದ್ದೀನಿ ಕಣ್ರಿ. ಹೌದಾ, ಆ ವಿಚಾರನೇ ನೆನಪಾಗ್ತಾ ಇಲ್ಲ ನನಗೆ ಅನ್ನೋದು. ಅದೆಲ್ಲ ಮೀರಿಬಿಟ್ರೆ ನಾನು ಆ ಸ್ಟೇಟ್ಮೆಂಟೇ ನೋಡಿಲ್ಲ ಕಣ್ರಿ. ಆ ಹೇಳಿಕೆ ನಾನು ನೋಡ್ಮೇಲೆ ರಿಯಾಕ್ಟ್ ಮಾಡ್ತೇನೆ, ಆಯಿತಾ? ನಂಗೆ ಗೊತ್ತೇ ಇಲ್ಲ. ಇದೆಲ್ಲ ಈ ಜಾಣತನದ ನಡಿಗೆ ಏನಿದೆ, ಇದು ರಾಜಕಾರಣಿಗಳಿಗೆ ಸರ್ವೇ ಸಾಮಾನ್ಯ ಆದ್ದು. ಆದ್ದರಿಂದ ಅನ್ವರ್ ಮಣಿಪಾಡಿಯವರು ನನಗೆ ಮರ್ತೋಗಿದೆ, ನೆನಪಿಲ್ಲ ಅಂದ್ರೂ ಸತ್ಯ ಸತ್ಯವೇ. ದಟ್ ಇಸ್ ದ ಥಿಂಗ್. ಅದರಿಂದ ಇದಕ್ಕೆ CBI ತನಿಖೆ ನಡೆಯುತ್ತೋ ಇಲ್ಲ ಗೊತ್ತಿಲ್ಲ. ಆಲ್ರೆಡಿ ಕ್ಯಾಬಿನೆಟ್ ಡಿಸ್ಕಸ್ ಅಬೌಟ್ ಇಟ್. ಐ ಥಿಂಕ್ ಸ್ಟಿಲ್ ದೇ ಹ್ಯಾವ್ ಟು ಟೇಕ್ ಎ ಅಲ್ಟಿಮೇಟ್ ಡಿಸಿಷನ್. ಐ ಡೋಂಟ್ ನೋ ವಾಟ್ ನೆಕ್ಸ್ಟ್, ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಅಂತ. ಅದರಂತೆ ವಿಜಯೇಂದ್ರ ಇದೇನು ಫಿಕ್ಸ್? ಮೋಸ್ಟ್ಲಿ ನನಗನ್ಸುವ ಹಾಗೆ ವಿಜೇಂದ್ರ ವಿರೋಧಿಗಳು ಕೂಡ ಈ ಅನ್ವರ್ ಮಣಿಪಾಡಿಯವರ ಈ ಒಂದು ಹೇಳಿಕೆಯನ್ನು ವೈರಲ್ ಮಾಡ್ತಾ ಬಿಟ್ಬಿಟ್ಟು ಇನ್ನೇನೋ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದಾಗ ಕಾಣ್ತಾ ಇದೆ. ಅದೇನು ಆ ಪ್ಲ್ಯಾನ್ ನನಗೆ ಗೊತ್ತಾದ ತಕ್ಷಣ ನಾನು ನಿಮ್ಗೆ ತಲುಪಿಸ್ತೀನಿ. ದಟ್ ಇಸ್ ಮೈ ಡ್ಯೂಟಿ. ನನಗೆ ಏನು ರಾಜಕೀಯ ವಲಯದಲ್ಲಿ ಗೊತ್ತಾಗುತ್ತೆ, ನಾನು ಅನಲೈಸ್ ಮಾಡ್ತೀನಿ, ತಲುಪಿಸ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ.